ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ದೇವಾರಾಧನೆಗೆ ಎಷ್ಟು ಮಹತ್ವ ಇದೆ ಅಷ್ಟೇ ದೈವಾರಾಧನೆಗೆ ಇಲ್ಲಿ ಮಹತ್ವ ಇದೆ. ಸಾವಿರಾರು ವರ್ಷಗಳ ಇರುವಂಥ ಇತಿಹಾಸ ನಮ್ಮದು. ತುಳುನಾಡಿಂದು ಸಾವಿರಾರು ವರ್ಷಗಳ ಸಂಸ್ಕೃತಿ ಅದು ನಮ್ಮದು. ಅಂಥ ಒಂದು ಪುಣ್ಯ ಭೂಮಿಯಲ್ಲಿ ನೂರಾರು ವರ್ಷಗಳಿಂದ ಬಚ್ಪೆ ಗ್ರಾಮದ ನೆಲ್ಲಿದಡಿ ಗುತ್ತು ಎಂಬಂಥ ಒಂದು ಭೂಮಿಯಲ್ಲಿ ಕಾಂತೇರಿ ಜುಮಾದಿ ಬಂಟ ಆ ನೆಲ್ಲಿದಡಿ ಗುತ್ತಿನಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅಂಥ ದೈವಸ್ಥಾನದಲ್ಲಿ ಆರಾಧನೆ ಮಾಡಲಿಕ್ಕೆ, ಸಂಕ್ರಮಣ ಮಾಡಲಿಕ್ಕೆ ಅಥವಾ ಇನ್ಯಾವುದು ಅಲ್ಲಿಯ ಕಾರ್ಯಕ್ರಮ ಮಾಡಲಿಕ್ಕೆ SEZನವರು ಇವತ್ತು ಬಿಡ್ತಾ ಇಲ್ಲ. ಬರಬೇಕಾದ್ರೆ ನೀವು ಕೊಚ್ಚಿನಿಂದ ಅನುಮತಿ ಕೇಳಿ, ಇನ್ನೊಂದು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮದು ಬಲವಾದಂಥ ನಮಗೆ ವಿರೋಧ ಇದೆ. ಇವತ್ತು 800 ವರ್ಷಗಳ ಇತಿಹಾಸ ಇರುವಂತಹ ಒಂದು ದೈವಸ್ಥಾನ, ಅಲ್ಲಿ ಸಾವಿರಾರು ಕುಟುಂಬ, ಸಾವಿರಾರು ಗ್ರಾಮದವರ, ಸಾವಿರಾರು ಜನರ ಅದು ನಂಬಿಕೆ ಇದೆ. ಅಲ್ಲಿ ನಾವು ಕೂಡ ಅಲ್ಲಿ ನಿನ್ನೆ ಹೋಗಿದ್ವಿ ಆ ದೈವಸ್ಥಾನಕ್ಕೆ. ಅಲ್ಲಿ ಲಕ್ಷ್ಮಣ ಚೌಟ್ರು ಮಾತಾಡಬೇಕಾದ್ರೆ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ನೂರಾರು ಜನ ಬಂದು ಅಲ್ಲಿ ದೈವದಲ್ಲಿ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನೂರಾರು ಜನರಿಗೆ ಯಾವುದೆಲ್ಲ ಕಷ್ಟ ಇತ್ತು ಅಲ್ಲಿ ಅದು ಪರಿಹಾರ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂಥವರು ಆ ಪವಿತ್ರ ಭೂಮಿಗೆ ಬಂದು ಅಲ್ಲಿದ್ದಂಥ ತೀರ್ಥಬಾವಿಯಲ್ಲಿದ್ದಂಥ ತೀರ್ಥವನ್ನು ತೆಗೆದುಕೊಂಡಂಥವರು ಆರೋಗ್ಯವಂತರಾಗಿ ವಾಪಸ್ ಬಂದದ್ದು ಕೂಡ ಅಲ್ಲಿಯ ಕಥೆಗಳಿದೆ, ಘಟನೆಗಳಿದೆ. ಅಷ್ಟೊಂದು ಅದ್ಭುತವಾದಂತಹ ಒಂದು ಕಾರಣಿಕ ಶಕ್ತಿ ಇರುವಂಥ ಭೂಮಿ ಅದು ನೆಲ್ಲಿದಡಿಗುತ್ತಿನ ಭೂಮಿ. ಅದು ಅಲ್ಲಿಯ ದೈವಸ್ಥಾನ, ಅದು ಮನೆ. ಅದು ಅಂಥ ಮನೆಯನ್ನು ಇವತ್ತು ನಾವು ಆರಾಧನೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಇದು ಸರಿಯಲ್ಲ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಖಂಡಿಸ್ತದೆ. ಅದಕ್ಕೋಸ್ಕರ ನೆಲ್ಲಿದಡಿ ಗುತ್ತಿನ ಉಳಿವಿಗೋಸ್ಕರ ಇವತ್ತು ಅಲ್ಲಿಯ ಸಂರಕ್ಷಣಾ ಸಮಿತಿಯವರು ನಾಡ್ದು 18ನೇ ತಾರೀಕು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಪಾದಯಾತ್ರೆಗೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಎಲ್ಲ ಹಿಂದೂ ಸಂಘಟನೆಗಳು, ತುಳುನಾಡಿನ ದೈವಭಕ್ತರು, ತುಳುನಾಡಿನ ಜನತೆ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು SEZನ ಅಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನೀವು ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ದೈವಾರಾಧನೆ ಹೆಸರಿನಲ್ಲಿ ಇನ್ನೊಂದು ಸಂಘರ್ಷಕ್ಕೆ ಇಲ್ಲಿ ಅವಕಾಶ ಕೊಟ್ಟರೆ ಇಡೀ ತುಳುನಾಡಿನ ಜನ ರಸ್ತೆಗಿಳಿತಾರೆ. ಹಾಗಾಗಿ ಆ ಯಾವುದು ನೆಲ್ಲಿದಡಿ ಗುತ್ತು ಭೂಮಿ ಏನಿದೆ ಆ ಭೂಮಿಯನ್ನು ವಾಪಸ್ ಆ ಗುತ್ತಿನ ಮನೆಯವರಿಗೆ ಕೊಡಿ. ಅವರ ನಂಬಿಕೆಗೆ ಘಾಸಿ ಮಾಡಬೇಡಿ. ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡು ಬಂದಿದ್ದಾರೆ. ಹಾಗಾಗಿ ಆ ನಂಬಿಕೆಗೆ ತೊಂದರೆಯನ್ನು ಘಾಸಿಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ತುಳುನಾಡಿನ ಜನತೆ ಸುಮ್ಮನೆ ಕೂರಲ್ಲ. ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಮತ್ತು ಎಲ್ಲಿಯ ತನಕ ಅಲ್ಲಿ ಅವರಿಗೆ ಎಲ್ಲ ಮುಕ್ತವಾಗಿ ಅವಕಾಶ ಸಿಗುವ ತನಕ ನಾವು ಅವರ ಪ್ರತಿಭಟನೆಗೆ ಮತ್ತು ಎಲ್ಲದಕ್ಕೆ ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ.